ಶ್ರೀನಿವಾಸ್, ಆ ಮಹಾಘೋರ ಪೂಜೆಗೆ ಟೈಮ್ ಆಗ್ತಿದ್ಯಾ? ಆಗಿದೆ ಸರ್. ಆ ಪೂಜೆಗೋಸ್ಕರ ಕಾಯ್ತಿದ್ದೀನಿ, ಬೇಗ ಶುರು ಮಾಡಿ. ಮತ್ತಡ ಯಾಕೆ, ನಡೀರಿ. ಇನ್ನೆಲ್ಲಿಗೆ? ಅಲ್ಲಿ ನೋಡಿ, ಅಲ್ಲಿಗೆ. ಏನಿದೆ ಅಲ್ಲಿ? ಹೇಳ್ಬಾರ್ದಮ್ಮ, ನೋಡ್ಬೇಕು. ನಡೀರಿ, ನಡಿಯಮ್ಮ, ನಡೀರಿ ಸರ್. ಬನ್ನಿ, ನಡಿ ಬಾರೆ, ಬನ್ನಿ ಹೋಗೋಣ. ನೀನೇನೋ ಐಸ್ ಗಡ್ಡೆ ಮೇಲೆ ನಿಂತಿದ್ದೆ, ಅದೇ ಪರೀಕ್ಷೆ ಅಂತ ಹೇಳಿದ್ಯಲ್ಲ. ಅದಲ್ವೇ ಪರೀಕ್ಷೆ ಅಂದ್ರೆ? ಈಗ ನೋಡು, ನನ್ನ ಸೊಸೆ ಬೆಂಕಿ ಕೆಂಡದ ಮೇಲೆ ನಡೀತಾಳೆ. ನಾನಾ? ನೀನ್ ಏರ್ಪಾಡು ಮಾಡಿರೋ ಪೂಜೆನಲ್ಲಿ ನೀನಲ್ದೆ ಇನ್ಯಾರಮ್ಮ ನಡೆಸ್ತಾರೆ? ಅಕ್ಕ, ಆಫೀಸರ್ಗೋಸ್ಕರ ನೀನು ಕೆಂಡದ ಮೇಲೆ ನಡೀತೀಯಾ? ಪೂಜೆ ಅಂದ್ರಿ, ಆದ್ರೆ ಕೆಂಡದ ಮೇಲೆ ನಡಿಬೇಕು ಅನ್ಲಿಲ್ಲ. ಮಹಾಗೌರಿ ಪೂಜೆ ಅಂದ್ರೆ ಇದೆ. ಈ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡ್ದೆ ನೀವ್ ಅನ್ಕೊಂಡಿರೋ ಮದುವೆ. ಚಿಚಿ, ಆ ದೇವತೆ ಮಾಡೋ ಪೂಜೆಗೆ ನಾನು ಅಡ್ಡಿ ಮಾಡ್ತೀನಾ? ಶೌರ್ಯ, ಆಫೀಸರ್ ಶೌರ್ಯ, 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 ಆಫೀಸರ್, ಓಕೆನಾ? ಏನಪ್ಪ ಹಾಗ್ ಬಿದ್ಬಿಟ್ಟೆ? ನನ್ನ ಹೆಂಡತಿ ಸರ್, ನನ್ನ ಹೆಂಡತಿನೇ ಬೆಂಕಿ ಸರ್. ಅವಳನ್ನ ಕೆಂಡದ ಮೇಲೆ ನಡೆಸ್ಬೇಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಪೂಜೆ ಮಾಡ್ತೀನಿ ಅಂದ್ಮೇಲೆ ಎಲ್ಲಾನು ಮಾಡ್ಬೇಕು ಕಣೋ. ಅದಕ್ಕೆ ಅಲ್ವಾ ಕಷ್ಟಪಟ್ಟು ಇದನ್ನ ಏರ್ಪಾಡು ಮಾಡಿಸಿದ್ದು. ನೋಡಿ ಸರ್, ಗುಂಡಿ ತೆಗೆದು ಕೈಯೆಲ್ಲ ಬೊಬ್ಬೆಗಳು ಎದ್ಬಿಟ್ಟವೆ. ನೋ, ಏನಾಯ್ತು ಬಾವಾ? ಸಂಪದ, ನನ್ ಸಂಪದ ಪಾಪ. ಅರ್ಥ ಆಗ್ಲಿಲ್ವಮ್ಮ? ತನ್ನ ಹೆಂಡತಿ ಕೆಂಡದ ಮೇಲೆ ನಡೆಯೋದನ್ನ ತಡ್ಕೊಳಕ್ ಆಗ್ತಿಲ್ಲ ಅಮ್ಮ. ನನ್ ಕಾಲ್ಗೆ ಬೊಬ್ಬೆ ಆಗುತ್ತೆ, ಹೇಗ್ ನಡೆಯೋದು? ಅಮ್ಮ, ನೀನ್ ಆ ಮಾತನ್ನ ಹೇಳ್ಬಾರ್ದು ತಾಯಿ. ಕೆಂಡ ಏನ್ ಮಾಡುತ್ತಮ್ಮ? ಹ್ಞೂ ನಿಜಕ್ಕ, ಕೆಂಡ ನಿನಗೇನ್ ಮಾಡುತ್ತೆ? ಇಲ್ಲಿ ಕೂಡ ಮಂಕಮ ಹಚ್ಚಮ್ಮ. ಅಚ್ಚು, ನಾನ್ ನಡೆಸ್ತೀನಿ ಬಾ ಅಕ್ಕ. ಬಾ ಸಂಪದ. ಬರಲ್ಲ. ಅಯ್ಯೋ ಬಿಡ, ನಾನ್ ಬರಲ್ಲ. ಬಾ ಬಾರೆ. ಪೂಜೆ ಮಧ್ಯದಲ್ಲಿ ನಾನು ಬರಲ್ಲ, ನಾನು ಮಾಡಲ್ಲ ಅಂದ್ರೆ ಅಮ್ಮನಿಗೆ ಕೋಪ ಬರುತ್ತೆ ತಾಯಿ.
ಬಿಡಿ, ನಾನ್ ಬರಲ್ಲ. ಸೌತಿ ಆದ್ರೂ ಕೂಡ ಅವಳ ಮೇಲೆ ಎಷ್ಟು ಪ್ರೀತಿ ತಾಯಿ ನಿನ್ಗೆ. ಜೊತೆಗೆ ಇದ್ದು ಪೂಜೆ ಮಾಡೋಕೆ ಸಹಾಯ ಮಾಡ್ತಿದ್ಯಾ. ಇದು ಮನೆ ಅಲ್ಲಮ್ಮ, ದೇವಾಲಯ. ನನ್ ಬಿಡಿ, ನಾನ್ ಬರಲ್ಲ. ಅಮ್ಮ ಸಂಪದ, ತುಂಬಾ ಸರಿ ಬೇಡ, ಒಂದು 11 ಸರಿ ಹೀಗೋಗಿ ಹಾಗೆ ಬಂದ್ಬಿಡು. ನೋಡ್ದ್ಯಾ ಆ ತಾಯಿ ಮನ್ಸನ್ನ? ನೀನ್ ನಡೆಯೋದನ್ನ ನೋಡಕ್ಕಾಗದೆ ಕೇವಲ 11 ಸರಿ ನಡಿ ಅಂತಿದ್ದಾರೆ. ಬಾ ಅಕ್ಕ. ಅಯ್ಯೋ, ಬಾ ಬಾ. ಶಕ್ತಿ. ಅಯ್ಯೋ, ಹರೋಂ ಹರ, ಓಂ ಶಕ್ತಿ, ಓಂ ಶಕ್ತಿ. ಹಾಗೆ ನಿಲ್ಬಾರ್ದಮ್ಮ, ಕರ್ಕೊಂಡೋಗಿ. ಸಂಪದ. ಹರೋಂ ಹರ, ಹರೋಂ ಹರ. ಅಮ್ಮ, ನಿನ್ನ ಭಕ್ತಿಗೆ, ನಿನ್ನ ಗಂಡನ ಮೇಲಿರೋ ಪ್ರೀತಿಗೆ ಇದೇ ನಿಜವಾದ ಆಧಾರ. ಸ್ವಲ್ಪ ಮೆಲ್ಲಗ್ ನಡಿಯಮ್ಮ. ಓಂ ಶಕ್ತಿ, ಓಂ ಶಕ್ತಿ. ನಮ್ ಸೊಸೆ ಹೇಗಂತ ನೋಡಿದ್ರಾ? ಸಂಪದ ನಮಗೋಸ್ಕರ ಇಂಥ ಜಾಗ ಮಾಡ್ತಾಳೆ ಅನ್ಕೊಂಡಿರ್ಲಿಲ್ಲ. ಬಾ, ನೀವ್ ಜಾಗ ಬಿಡ್ರಿ. ಕರ್ಕೊಂಡ್ ಬನ್ನಿ ಅಮ್ಮ, ಕರ್ಕೊಂಡ್ ಬನ್ನಿ. ಅಮ್ಮ, ಮೆಲ್ಗೆ. ಹರೋಂ ಹರ, ಓಂ ಶಕ್ತಿ. ಅಮ್ಮ ತಾಯೇ, ಹೋಗಮ್ಮ, ಓಂ ಶಕ್ತಿ. ನಿಧಾನಮ್ಮ. ಓಂ ಶಕ್ತಿ, ಓಂ ಶಕ್ತಿ. ಓಂ ಶಕ್ತಿ, ಪರಾಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ಹಾಗೆ ನಿಂತ್ಕೋಬಾರ್ದಮ್ಮ, ನಡೀರಿ. ಓಂ ಶಕ್ತಿ, ಓಂ ಶಕ್ತಿ. ಕಲ್ಯಾಣಿ. ಕೆಡ್ಡಿದ ಮೇಲೆ ನನ್ನ ಮಗಳನ್ನ ನಡೆಸ್ಬೇಕು ಅಂತ ನೋಡ್ತೀಯಾ ನಿನ್ನ? ಏನಾ ಶಬ್ದ? ಅದೇನು ನೋಡ್ಲಿಲ್ವಾ? ಕನ್ನಡಕ ಬಿದ್ದೋಯ್ತಮ್ಮ. ಅಷ್ಟಕ್ಕೂ ಆ ಶಬ್ದ ಏನು ಅಂತ ಹೇಳಿಲ್ಲ. ಗಂಡ ಹೆಂಡ್ತಿನ ಹಿಡ್ಕೊಂಡ. ಓಹೋ, ಅಂದ್ರೆ ಆ ಗಂಡ ಈ ಹೆಂಡ್ತಿನ ಹಿಡ್ಕೊಂಡ ಅಂತ ಆಯ್ತು, ಅಷ್ಟೇ ಅಲ್ವಾ? ನಿನಗೆ ಮದುವೆ ಗ್ಯಾರಂಟಿ. ಹೌದು, ಏನೋ ಹೊಡೆದಿದ್ದ ಶಬ್ದ ಬಂತಲ್ಲ. ಹೌದು, ನಮ್ಮಮ್ಮ ನಂಗೆ ಹೊಡೆದಿದ್ದು. ಯಾಕೆ ಹೊಡೆದ್ಲಮ್ಮ? ಸಂಪದಂತರ ನಾನೇ ಪೂಜೆ ಮಾಡಿದ್ರೆ ಆಫೀಸರ್ ನನ್ಗೆ ಸಿಕ್ತಿದ್ರಲ್ಲ ಅಂತ. ಎಲ್ರೂ ಸಂಪದ ಅಷ್ಟು ಅದೃಷ್ಟವಂತರಿರ್ತಾರ ಅಮ್ಮ. ಆಗ್ಲೇ ವಿಡಿಯೋ ಸರಿಯಾಗಿ ತೆಗಿಲಿಲ್ಲಮ್ಮ. ಮತ್ತೆ ಒಂದ್ಸರಿ ನಡಿಯಮ್ಮ. ಒನ್ ಮೋರ್ ಪ್ಲೀಸ್ ಅಮ್ಮ. ನಿನ್ಗೋಸ್ಕರನೇ ಅಮ್ಮ, ಕೋರ್ಟಲ್ಲಿ ತೋರಿಸ್ಬೇಕಲ್ವಾ? ಅಷ್ಟೊಂದ್ ಕೇಳ್ತಿದಾರಲ್ಲ, ನಡಿ ಅಕ್ಕ. ಎಲ್ರು ಅಷ್ಟೊಂದು ಕೇಳ್ಕೊಳ್ತಿದಾರಲ್ಲಮ್ಮ, ನಡಿ, ಹೋಗು. ನಡಿಯಮ್ಮ, ನಡಿ. ಓಂ ಶಕ್ತಿ. ಓಂ ಶಕ್ತಿ, ಓಂ ಶಕ್ತಿ. ಹುಷಾರು.
ಸಂಪದ ಓಂ ಶಕ್ತಿ ಓಂ ಶಕ್ತಿ ಹರೋಂ ಹರ ಹರೋಂ ಹರ ಓಂ ಶಕ್ತಿ ಓಂ ಶಕ್ತಿ. ಸರ್, ಅವನು ಒಡವೆ ತಗೊಂಡು ಹೋಗ್ತಿದ್ದಾನೆ. ಅಯ್ಯೋ, ಒಡವೆ ಎಲ್ಲ ಹೋಯ್ತೆ. ಏನು ಒಡವೆ ಹೋಯ್ತಾ? ನಾನು ಇಷ್ಟೆಲ್ಲ ಪೂಜೆ ಮಾಡಿದ್ಮೇಲೆ ಒಡವೆ ಹೋಗೋದು ಅಂದ್ರೇನು? ಸಂಪದ, ಕಲ್ಯಾಣಿ ಚೆಕ್ ಮಾಡು. ಅಯ್ಯಯ್ಯೋ, ಅಮ್ಮನವ್ರಿಗೆ ಪೂಜೆ ಮಾಡ್ತಿದ್ರೆ ಹೀಗಾಯ್ತಲ್ಲ. ಯಾಕೆ ಆ ಕಳ್ಳ ಮತ್ತೆ ಬಂದು ನಿಜವಾದ ಒಡವೆನ ತಗೊಂಡು ಹೋಗಿರೋ ಹಾಗಿದ್ದಾನೆ. ಏನ್ರಿ ಇದು? ಮನೇಲಿ ಎಲ್ರೂ ಇರ್ಬೇಕಾದ್ರೆ ಅವನ್ ಬರ್ತಿದ್ದಾನೆ, ಮಾಡ್ಬೇಕು ಅನ್ಕೊಂಡಿದ್ದನ್ನ ಮಾಡಿ ಹೋಗ್ತಿದ್ದಾನೆ. ಕಳೆದು ಹೋಗಿರೋ ಬಂಗಾರ ಸಿಕ್ತು ಅಂತ ಅನ್ಕೊಂಡ್ರೆ ಮತ್ತೆ ಹೀಗಾಯ್ತಲ್ಲ ಯಾಕೆ? ಅಷ್ಟಕ್ಕೂ ಅವನಿಗೆ ಅದು ಅಸಲಿ ಒಡವೆ ಅಂತ ಯಾರು ಹೇಳಿರ್ತಾರೆ? ಮನೇಲಿ ಪೂಜೆ ನಡೀತಿದೆ ಅಂತ, ಅಮ್ಮನವ್ರಿಗೆ ಒಡವೆ ಅಲಂಕರಿಸಿದೀವಿ ಅಂತ ಅಷ್ಟಕ್ಕೂ ಅವನಿಗೆ ಗೊತ್ತಾಯ್ತು. ನಾನು ಪೂಜೆ ಪಾಲಿಸ್ಲಿಲ್ವಾ? ಅಮ್ಮನವ್ರಿಗೋಸ್ಕರ ಇಷ್ಟು ಮಾಡಿದ್ಮೇಲೂ ನನ್ ಮೇಲ್ ಕರುಣೆ ಬರ್ಲಿಲ್ವಾ? ಬಂಗಾರ ಹೋಗ್ ಮಾಡ್ಬಿಟ್ಲು. ನೋಡಿ ಅಮ್ಮ, ಕೆಂಡದ ಮೇಲೆ ನಡೆದ್ರು ಸಂಪದ ನೋವು ಪಡ್ಲಿಲ್ಲ. ಅಂಥದ್ದು ನಿಮ್ ಬಂಗಾರ ಹೋಯ್ತು ಅಂತಿದ್ದಾಗೇನೆ ತನ್ನ ಪ್ರಾಣ ಹೋಯ್ತು ಅನ್ನೋ ಹಾಗೆ ಬೇಜಾರ್ ಮಾಡ್ಕೋತಿದ್ದಾಳೆ. ನೀನಿರಯ್ಯ, ಬಂಗಾರ ಹೋಯ್ತು ಅಂತ ನಾವು ಪೇಚಾಡ್ತಿದ್ರೆ ಮಧ್ಯದಲ್ಲಿ ನಿನ್ಗೋಳೇನು? ಒಂದ್ಸಲ ಬಂಗಾರ ಹೋದಾಗ ನನ್ನ ಮೊಮ್ಮಗಳು ಅದನ್ನ ಕಾಪಾಡಿದ್ರು. ಆದ್ರೆ ಮತ್ತೆ ಹೀಗಾಗತ್ತೆ ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ನನ್ನಿಂದಾನೇ ಆಗಿದ್ದು. ನನ್ ಪೂಜೆಲೇನು ಲೋಪ ಇದೆ, ಅದಕ್ಕೆ ಬಂಗಾರ ಕಳುವಾಗಿದ್ದು. ಅಯ್ಯೋ, ನೀನ್ ಬೇಜಾರಾಗ್ಬೇಡಕ್ಕ. ಬೇಜಾರು ಮಾಡ್ಕೊಳ್ದೆ ಹೇಗಿರ್ತಾಳೆ ಕಲ್ಯಾಣಿ? ಅಷ್ಟೆಲ್ಲ ಬಂಗಾರ ಹೋದ್ಮೇಲೆ ನಿನ್ನೆ ಲಾಕರ್ ಅಲ್ಲಿ ಇಡ್ತೀನಿ ಅಂದಾಗ ಸರಿ ಅಂದಿದ್ರೆ ಇವತ್ ಹೀಗೆಲ್ಲ ಆಗ್ತಿರ್ಲಿಲ್ಲ. ಅಯ್ಯಯ್ಯೋ, ವಿಷಯ ಗೊತ್ತಾಗದೆ ಪಾಪ ಸಂಪದ ಒದ್ದಾಡ್ತಿದ್ರೆ ಯಾಕೆ ಹೇಳ್ತಿಲ್ಲ ಕಲ್ಯಾಣಿ?
ಹೇಳೋಕೆ ಚಾನ್ಸ್ ಕೊಟ್ರೆ ಅಲ್ವಾ? ಏನ್ ನೀನ್ ಹೇಳೋದು ನಾನ್ ಕೇಳೋದು? ಆ ಒಡವೆ ಎಲ್ಲೂ ಹೋಗಿಲ್ಲ. ಏನ್ ಕಲ್ಯಾಣಿ ನೀನ್ ಹೇಳ್ತಿರೋದು? ಇವಾಗ ಹೋಗಿದ ಅಸ್ಲಿ ಬಂಗಾರ ಅಲ್ವಾ? ಅಷ್ಟು ಕಷ್ಟಪಟ್ಟು ಈಗ ಅವನು ಇಲ್ಲಿಂದ ತಗೊಂಡು ಹೋಗಿದ್ದೆ ನಕಲಿ ಒಡವೆಗಳು. ಅದೇನ್ ಚೌರ್ಯ? ಮೊನ್ನೆ ಅವನ್ ತಗೊಂಡು ಹೋಗಿದ್ದು ನಕಲಿ ಒಡವೆ ಅಂತ ಅಂದ್ಯಲ್ಲ. ಆ ತರ ಹೇಳಿ ನಂಬಿಸಿದ್ದಕ್ಕೆ ಅಸ್ಲಿ ಒಡವೆ ಮನೆಗ್ ಬಂದ್ ಸೇರ್ತು. ನಿಜ ಹೇಳಬೇಕು ಅಂದ್ರೆ ಮಹಾಲಕ್ಷ್ಮಿ ತಂದು ಒಡವೆಗಳು ಒರಿಜಿನಲ್ ಅಲ್ಲ. ಆ ಒಡವೆಗಳೇ ಡೂಪ್ಲಿಕೇಟ್. ಹೋಗಿರೋ ಒಡವೆಗಳು ವಾಪಸ್ ಬರಬೇಕು. ಆ ಸಿದ್ದುನ ಕನ್ಫ್ಯೂಸ್ ಮಾಡಬೇಕು ಅಂತಾನೆ ನಾವೇ ಹೀಗೆ ಪ್ಲಾನ್ ಮಾಡಿದ್ದು. ನಾವು ಒಂದು ಚಿಕ್ಕ ಗೇಮ್ ಆಡಬೇಕು ಕಲ್ಯಾಣಿ. ಗೇಮಾ? ಎಸ್. ಹೋಗಿರೋದು ನಕಲಿ ಒಡವೆಗಳು, ಅಸಲಿ ಒಡವೆಗಳು ನಮ್ಮ ಹತ್ರನೇ ಇದೆ ಅನ್ನೋ ಥರ ಗೇಮ್ ಆಡಬೇಕು. ಒಡವೆಗಳು ಹೋಗಿದೆ ಅಂತ ಮನೇಲಿ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ವಾರಸತ್ವದಿಂದ ಬಂದಿದ್ದ ಒಡವೆಗಳು ಅಂತ ಅಜ್ಜಿ ಎಲ್ರಿಗಿಂತ ತುಂಬಾ ನೋವಲ್ಲಿದ್ದಾರೆ. ಆ ಕಡೆ ಮನೆಯವ್ರನ್ನ ಖುಷಿಪಡಿಸಿ ಇಲ್ಲಿ ಸಿದ್ದುನ ಕನ್ಫ್ಯೂಸ್ ಮಾಡೋಣ ಅಂತ ಡಮ್ಮಿ ಒಡವೆಗಳು ಮಾಡಿಸೋದಕ್ಕೆ ಶ್ರೀನಿವಾಸ್ ಅವ್ರಿಗೆ ಹೇಳಿದ್ದೆ. ಹಾಗಾದ್ರೆ ನಾವು ನೋವು ಪಡ್ತೀವಿ ಅಂತ ನಮಗೂ ಕೂಡ ವಿಷಯ ಹೇಳಲಿಲ್ಲ ನೀವು? ಹೌದು ಅಜ್ಜಿ. ಅವನು ಹೀಗೆ ಮಾಡ್ತಾನೆ ಅಂತ ಗೆಸ್ ಮಾಡಿನೇ ನಾವೀ ನಾಟಕ ಆಡಿದ್ದು. ನಮ್ಮ ಹತ್ರ ಒಂದು ಮಾತು ಹೇಳ್ಬೋದಿತ್ತಲ್ಲ. ಮನೇಲಿರೋದು ನಕಲಿ ಒಡವೆ ಅಂತ ಅಂದ್ರೆ ನೀವು ಇಷ್ಟು ನೆಮ್ಮದಿಯಾಗಿ ಇರೋದಕ್ಕೆ ಆಗ್ತಿತ್ತ ತಾತ? ನಾವು ಗೆಸ್ ಮಾಡಿದ ಹಾಗೆ ಅವು ಅಸಲಿ ಒಡವೆಗಳು ಅಂತಿದ್ದ ಹಾಗೆ ಒರಿಜಿನಲ್ ಒಡವೆಗಳನ್ನ ತಂದು ಅಲ್ಲಿಟ್ಟು ನಕಲಿ ಒಡವೆಗಳನ್ನ ತಗೊಂಡು ಹೋಗಿದ್ದಾನೆ. ಅವನು ಬಂದ ಹೋದ ಅನ್ನೋದಲ್ಲ, ಅಷ್ಟಕ್ಕೂ ಇಲ್ಲಿ ನಡೀತಾ ಇರೋ ಪೂಜೆ ಬಗ್ಗೆ ಅವನಿಗೆ ಹೇಗ್ ಗೊತ್ತಾಯ್ತು? ನೀನೇ ಅಲ್ವಾ ಈ ಕೆಲಸ ಮಾಡಿರೋದು? ಅದೇನು ಸಂಪದಾಗೆ ಮತ್ತೆ ಹೊಡಿತಿದ್ದೀರಾ? ಅದು ಕೊನೆ ಏಟು ಅಂತ ಪೂಜೆ ಕೊನೆನಲ್ಲಿ ಹೊಡೆಯೋದು ಈ ಪೂಜೆ ಪದ್ಧತಿ ಅಂತೆ. ಹೌದೌದು, ಆಗ್ಲೇ ಪೂಜೆಯಲ್ಲಿ ನೀ ಮದುವೆ ಆಗತ್ತಂತ ಪೂಜಾರು ಹೇಳಿದ್ರು. ಅವ್ರು ಹೇಳಿದ್ರಾ? ಹಾಗಾದ್ರೆ ಓಕೆ. ಅತ್ತೆ ಸಾಕು ಬಿಡಿ, ಇಲ್ಲಿವರೆಗೂ ತುಂಬಾ ಕಷ್ಟಪಟ್ಟಿದ್ದಾಳೆ. ಒಡವೆ ಅಂತೂ ಸಿಕ್ತಲ್ಲ. ಹೇಗೆ ಹೇಗೆ ಸುಮ್ಮನೆ ಬಿಡೋದು ಇವಳನ್ನ? ಅಯ್ಯೋ
ಸಂಪದ ಅಮ್ಮ ಅಯ್ಯೋ ಸಂಪದ 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 ಹೋಗು ಆಯಿಂಟ್ಮೆಂಟ್ ತಗೊಂಡ್ ಬನ್ನಿ ಸಂಪದ